ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತು ಈ ಥರ ಸ್ಕ್ವೇರ್ ಶೇಪ್ದು ಬೀಡನ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೆ ನಾನು ಈ ಥರ ಸ್ಕ್ವೇರ್ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು 100 ಎಳೆ ದಾರನ ತೊಗೊಂಡಿದ್ದೀನಿ. ನಾನು 2 ಕಲರಲ್ಲಿ ತೊಗೊಂಡಿದ್ದೀನಿ, ಸ್ಯಾರಿ ಬಾಡಿ ಕಲರು ಮತ್ತು ಪಲ್ಲು ಕಲರಲ್ಲಿ ದಾರನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಹೀಗೆ ನಾನು ಆಲ್ರೆಡಿ ಹಾಕಿದ್ದೀನಿ. ನೋಡಿ, ಹೀಗೆ 6 ಎಳೆ ದಾರನ ಸುಜ್ಜಿಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ತೆಗೆದು ಸ್ಯಾರಿಗೆ ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೋಡಿ, ಹೀಗೆ ಸ್ಕ್ವಯರ್ದು ಶೇಪ್ ಏನಿದೆ ಅಲ್ವಾ, ಆ ಶೇಪ್ದು ಎಡ್ಜು, ಆ ಬೀಡ್ದು ಎಡ್ಜು, ಒಂದು ಎಡ್ಜ್ಗೆ ಹೀಗೆ ನೀಟಾಗಿ ದಾರನ ಹಾಕ್ಕೊಂಡು ಸೂಜಿಲಿ ಜರಿ ಇರುತ್ತಲ್ವ, ಜರಿನ ಈಗ ಟೈ ಮಾಡ್ತಾ ಹೋಗೋಣ. ನೋಡಿ, ಒಂದು ಸಲ ನಾಟ್ನ ಮಾಡ್ತಾ ಬನ್ನಿ, ಹಾಗೆ 2 ಸಲ ನಾಟ್ನ ಮಾಡಿ ಹೀಗೆ ಸೂಜಿನ ಆಚೆ ತೆಗೆದು ಟ್ರಿಮ್ ಮಾಡಿದ್ರೆ ನಿಮಗೆ ಈ ಥರ ಬ್ಯೂಟಿಫುಲ್ ಆಗಿರೋ ಬೀಡ್ಸ್ ಬೇಬಿ ಕುಚ್ಚು ರೆಡಿ ಆಗುತ್ತೆ. ನೋಡಿ, ನಾನು ಫುಲ್ ಫಿನಿಶ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಬೇಬಿ ಕುಚ್ಚನ್ನ ಎಲ್ಲರೂ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೋಡಿ, ನಾನು ಹೀಗೆ 3 ಟೈಪ್ಸ್ ಆಫ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ, ಕೆಳಗಡೆ ಅದು ರಿಂಗ್ ಬೀಡ್ ಇದೆ ಅಲ್ವಾ, ಕೆಳಗಡೆ ಲಾಸ್ಟ್ ಒನ್ನು ಬೇಬಿ ಪಿಂಕು ಮತ್ತು ಗ್ರೀನು. ಅದು ವಿಡಿಯೋ ಬೇಕಂದರೆ ನಂದು ಚಾನಲಲ್ಲಿದೆ, ಲಿಂಕ್ನ ಹಾಕಿರ್ತೀನಿ ನೋಡಿ.